ವಾಟರ್ ಮಿಲನ್ ಕಲ್ಲಂಗಡಿಯ ಮೂರನೇ ಹಂತ ಸೀಡ್ನ ಸೋಯಿಂಗ್ ಮಾಡೋದು. ಫಸ್ಟಿಗೆ ಹೊಲ ಹೊಡೆದಿದ್ದಾಯ್ತು, ಲ್ಯಾಟ್ರಲ್ಲು ಮಲ್ಚಿಂಗ್ ಹಾಕಿದ್ದಾಯ್ತು. ನೆಕ್ಸ್ಟ್ ಬೀಜ ಹಾಕ್ಬೇಕಲ್ಲ, ಬೀಜ ಹಾಕೋ ಟೈಮ್ ಇವತ್ತು. ಪೂಜೆ ಎಲ್ಲ ಆಗೈತೆ, ಪೂಜೆ ಆಯಿತು, ಇನ್ನೇನು ಬೀಜ ಹಾಕಕ್ಕೆ ಸ್ಟಾರ್ಟ್ ಮಾಡೋದೇನೆ. ಅದರಲ್ಲೇನಿಲ್ಲ ನೋಡ್ರಿ. ಈ ಹೋಲ್ ಬಂದು 1 ಕಾಲಡಿಗೆ 1 ಹೋಲ್ ಐತೆ. ನೋಡ್ರಿ ಹೊಲ ಎಷ್ಟು ನೀಟಾಗಿ ಕ್ಲಿಯರಾಗಿತ್ತು ಅಂದರೆ ನೀಟಾಗಿ ಈ ಥರ ಬೆಡ್ ಬಿದ್ದಿರುತ್ತೆ. ಇನ್ನೇನು ಬೀಜ ಹಾಕೋದು ಇವಾಗ ಸ್ಟಾರ್ಟ್ ಮಾಡೋದೇನೆ. ಪೂಜೆ ಎಲ್ಲ ಆಯಿತು, ಕರೆದು ಏನು ಬೀಜ ಸೋಯಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ನೋಡ್ರಿ, ಈ ಥರ ಟೈಟಾಗಿ ಪೇಪರ್ ಎಷ್ಟು ನೀಟಾಗಿ ಟೈಟಾಗಿ ಬಿದ್ದೈತೆ ನೋಡ್ರಿ. ನೀಟಾಗಿತ್ತು ಅಂದರೆ ಜರ್ಮಿಷನ್ನು ಚೆನ್ನಾಗಿ ಬರುತ್ತೆ, ಒಳಗೆ ಗಾಳಿ ಆಡಲ್ಲ. ಗಾಳಿ ಏನಾರು ಜಾಸ್ತಿ ಇದ್ದರೆ ಮಲ್ಚಿಂಗ್ ಗಾಳಿಗೆ ಹೋಗ್ಬಿಡುತ್ತೆ, ಟೈಟಾಗಿ ಹಾಕಿಲ್ಲ ಅಂದರೆ ಹೋಗುತ್ತೆ. ನೋಡ್ರಿ ಬೀಜ ಪೂಜೆ ಮಾಡಿ ಮನೆಯವರೆಲ್ಲ ಸ್ಟಾರ್ಟ್ ಮಾಡಿದರು. ಇಂಚು ಒಳಗೇ ಇರಬೇಕು. ಅತಿ ಆಳವಾಗಿಟ್ಟರೆ ಜರ್ಮಿಷನ್ ಫೇಲ್ ಆಗುತ್ತೆ, ಇಲ್ಲ ಹುಟ್ಟುವರಿ ಲೇಟ್ ಆಗುತ್ತೆ. 1 ದಿನ 2 ದಿನ ಆಗ್ಬೋದು. ನೀಟಾಗಿ ಅರ್ಧ ಇಂಚು ಇಟ್ಟು ಕ್ಲೀನಾಗಿ ಮಣ್ಣು ಮುಚ್ಚಿದರೆ ಒಳ್ಳೆ ಜನ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ಬಾಯ್.